ಎಷ್ಟಿಷ್ಟನೋ ನಿಂಗೆ ಕಡುಬು? ಒಂದು ವಾರ ಊಟ ಮಾಡಬಾರ್ದು ಹಂಗೆ ಎಷ್ಟಿಷ್ಟ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಹಬ್ಬಗಳನ್ನೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಲ್ಲ? ಅದರಲ್ಲೂ ಗಣೇಶ ಹಬ್ಬ ಅಂದರೆ ಏನೋ ಒಂದು ಸಡಗರ ಸಂಭ್ರಮ. ಯಾಕೆ ಹೇಳಿ, ತಿಂಗಳು ಪೂರ್ತಿ ಗಣೇಶ ಕೂರಿಸ್ತಾನೆ ಇರ್ತಾರೆ, ವಿಸರ್ಜನೆ ಮಾಡ್ತಾನೆ ಇರ್ತಾರೆ. ಆ ಸೌಂಡು, ಆ ಡಾನ್ಸು, ಎಲ್ಲರೂ ಎಂಜಾಯ್ ಮಾಡೋ ರೀತಿ ಅದ್ಭುತ. ನಮ್ಮ ಮನೆಯಲ್ಲಿ ಗಣೇಶ ಹಬ್ಬದ ದಿನ ಗಣೇಶ ಕೂರಿಸಿದ್ವಿ. ಅದಕ್ಕೆ ನಾವು ಮಾಡ್ಕೊಂಡಂಥ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಬಾಗಿಲು ತೋರಣ ಎಲ್ಲ ಹಸ್ಬೆಂಡ್ ರೆಡಿ ಮಾಡಿಕೊಟ್ರು. ನಾನು ಏನೇ ಕೆಲಸ ಮಾಡ್ತಾಯಿದ್ರು ಅವರು ಅದಕ್ಕೆ ಹೆಲ್ಪ್ ಮಾಡೇ ಮಾಡ್ತಾರೆ. ಅದು ಅವ್ರಿಗೆ ಫಸ್ಟಿಂದನೂ ತುಂಬ ಅಭ್ಯಾಸ. ಮದುವೆಗೆ ಮುಂಚೆ ಒಂದು ಕೆಲಸನೂ ಮಾಡ್ತಾ ಇರಲಿಲ್ವಂತೆ. ಮದುವೆ ಆದಮೇಲೆ ಆಟೋಮೆಟಿಕ್ ಅವ್ರು ಹೇಗೆ ಇಷ್ಟು ಚೇಂಜ್ ಆದರು ಅನ್ನೋದು ನಿಜವಾಗ್ಲೂ ಆಶ್ಚರ್ಯ. ನಾವು ಅವರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟೇ ರೆಸ್ಪೆಕ್ಟ್ ನಮಗೂ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ನಾನು ಅದೇ ರೀತಿ ಇರೋದಕ್ಕೆ ಅವರು ನನ್ನ ಜೊತೆ ಅದೇ ರೀತಿ ಇದ್ದಾರೆ. ಸೊ ಬಾಗಿಲಿಗೆ ರಂಗೋಲಿ ಬಿಟ್ಟೆ, ಅದಾದಮೇಲೆ ಅದಕ್ಕೆ ಕಲರ್ ಎಲ್ಲ ಮಾಡಿ ಕಲರ್ಫುಲ್ಲಾಗಿ ಕಾಣೋ ಹಾಗೆ ಮಾಡಿದ್ವಿ. ಸೊ ನನ್ನ ಮಗಳು ಇದನ್ನೆಲ್ಲ ತುಂಬಾ ಇಷ್ಟಪಡ್ತಾಳೆ. ಅವಳಿಗೂ ಇದನ್ನೆಲ್ಲ ಕಲಿಬೇಕಂತ ಆಸೆ. ಎಷ್ಟೇ ಆದರೂ ಹೆಣ್ಮಕ್ಳಲ್ವಾ, ಹೇಳ್ಕೊಟ್ರೆ ಒಳ್ಳೆಯದು ಅಂತ ಅವಳನ್ನು ಕೂರಿಸ್ಕೊಂಡು ಅವಳಿಗೂ ಹೇಳ್ಕೊಟ್ಟು ಇದನ್ನೆಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ಬಾಗಿಲು ಪೂಜೆ ಮಾಡಿ ರೆಡಿ ಇಟ್ಕೊಂಡ್ವಿ. ಯಾಕಂದರೆ ಗೌರಮ್ಮ ಬರೋವಾಗ ಬಾಗಿಲಿಗೆ ಪೂಜೆ ಮಾಡೋದು ನಮ್ಮ ಕಡೆ ಸಂಪ್ರದಾಯ. ಗಣೇಶನಿಗೆ ಪ್ರಿಯವಾದ ಕಡುಬು ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮನೆ ಕಡೆ ಯೂಶ್ವಲಿ ಕರ್ಜಿಕಾಯಿ ಅಂತ ಮಾಡ್ತೀವಿ, ಬಟ್ ಈ ಥರ ಕಡುಬು ನಾನು ಬೆಂಗಳೂರಿಗೆ ಬಂದಮೇಲೆ ನೋಡಿದ್ದು. ಆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಊರ ಕಡೆ ಎಲ್ಲ ಈ ರೀತಿ ಕಡುಬೆಲ್ಲ ಮಾಡಲ್ಲ. ಸೊ ಅವ್ರುಗಳು ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾವು ಕಡಲೆ ಮತ್ತು ಕಡಲೆ ಬೀಜ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಕಡಲೆನ ಈ ರೀತಿ ಹುರ್ಕೊಂಡು ಅದಕ್ಕೆ ಸಿಪ್ಪೆ ಎಲ್ಲ ತೆಕ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಹುರಿದಿರೋ ಕಡಲೆ ಮತ್ತು ಕಡಲೆ ಬೀಜ ಎರಡನ್ನೂ ಮಿಕ್ಸಿಗೆ ಹಾಕ್ಕೊಬೇಕು. ಎರಡು ಸಮ ಪ್ರಮಾಣದಲ್ಲಿ ತಗೋಬೇಕು. ನೋಡಿ ನನ್ನ ಮಗಳು ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳಿಗೂ ಈ ಕಡುಬು ಅಂದರೆ ತುಂಬ ಇಷ್ಟ. ಗಣೇಶ ಹಬ್ಬ ಬಂತು, ಮಮ್ಮಿ ಕಡುಬು ಮಾಡು ಅಂತ ಕೇಳ್ತಾನೆ ಇದ್ಲು. ಪಾಪ ತುಂಬ ಇಷ್ಟಪಟ್ಟು ತಿಂತಾಳೆ. ಇನ್ನು ಈ ಮಿಕ್ಸಿ ಜಾರ್ಗೆ ಬೆಲ್ಲನೂ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಟ್ಟಿಗೆ ರುಬ್ಕೋಬೋದು. ಇದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ ಒಳ್ಳೆಯದು. ಅದರಲ್ಲಿ ಏನೂ ಕಸ ಕಡ್ಡಿ ಏನೂ ಇರಲ್ಲ. ಜೊತೆಗೆ ಸ್ವಲ್ಪ ಫ್ಲೇವರ್ಗಂತ 3 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಕೊಂಡ್ರೆ ಈ ರೀತಿ ಫೈನ್ ಪೌಡರ್ ಥರ ಆಗಬೇಕು. ನಿಮಗೆ ಯಾವ ಹದದಲ್ಲಿ ಬೇಕೋ ಆ ರೀತಿ ಮಾಡ್ಕೋಬೋದು. ಕೆಲವರು ಅದು ಕಡಲೆ ಎಲ್ಲ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಇದೇ ರೀತಿ ಮಾಡೋದು. ಈಗ ಸ್ಟಫಿಂಗಿಗೆ ಮಾಡ್ಕೊಂಡಿರೋ ಈ ಹೂರ್ಣನ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈ ಸ್ಟಫಿಂಗ್ದು ಹೂರ್ಣ ಬಂದ್ಬಿಟ್ಟು ನಾವು ಬೇಕಾದ್ರೆ ಒಂದು ವಾರ 15 ಡೇಸ್ ಇಟ್ಕೊಂಡ್ರೂ ಏನೂ ಆಗಲ್ಲ. ಸೊ ಇವಾಗ ನಾನು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಕಡುಬು ಮಾಡಲಿಕ್ಕೆ. ಹಾಗಾಗಿ ಈ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 1.5 ಕಪ್ಪಷ್ಟು ನೀರನ್ನ ಕುದಿಲಿಕ್ಕೆ ಬಿಡಬೇಕು. ಅದು ಕುದೀತಾ ಇರೋವಾಗ ಸ್ವಲ್ಪ ಅದಕ್ಕೆ ತುಪ್ಪನ ಆ್ಯಡ್ ಮಾಡಬೇಕು. ತುಪ್ಪ ಆ್ಯಡ್ ಮಾಡೋದ್ರಿಂದ ಅಕ್ಕಿ ಹಿಟ್ಟು ನಾವೇನು ರೆಡಿ ಮಾಡ್ಕೋತೀವಿ ಅದು ತುಂಬಾ ಸಾಫ್ಟಾಗಿ ಬರುತ್ತೆ. ಕಡುಬಿನ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ ತುಪ್ಪ ಆ್ಯಡ್ ಮಾಡೋದ್ರಿಂದ. ಹಾಗಾಗಿ ಮರಿದಲೆ ತುಪ್ಪನ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಮಾಡುವಾಗ. ನೀರು ಈ ರೀತಿ ಕುದಿ ಬಂದ ಮೇಲೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ಇಲ್ಲಿ ನೀರಿಗೆ ಹಾಕಿದ್ದೀನಿ.
1 ಕಪ್ಪಿಗೆ 1.5 ಕಪ್ಪಷ್ಟು ನೀರು ಪರ್ಫೆಕ್ಟಾಗಿ ಮೆಷರ್ ಆಗುತ್ತೆ. ಎಲ್ಲೂ ಏನೂ ಹೆಚ್ಚು ಕಮ್ಮಿ ಆಗಲ್ಲ. ಫಸ್ಟ್ ಟೈಮ್ ಮಾಡೋರು ಕೂಡ ಈ ರೀತಿ ಮೆಷರ್ಮೆಂಟ್ ತೊಗೊಂಡು ಮಾಡಿದ್ರೆ ಖಂಡಿತ ಕಡುಬು ಸಕ್ಸಸ್ ಆಗುತ್ತೆ. ಈ ರೀತಿ ಹಿಟ್ಟನ್ನು ತಿರುಗ್ಕೊಳ್ತಾ ಇರಬೇಕು. ಸೊ ಈ ಥರ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ನಾದಬೇಕು. ಅದು ಯಾವ ರೀತಿ ಅಂದರೆ ತುಂಬ ಸಾಫ್ಟ್ ಅನಿಸ್ಬೇಕು. ಆಲ್ರೆಡಿ ಸಾಫ್ಟ್ ಇರುತ್ತೆ, ಯಾಕಂದರೆ ತುಪ್ಪ ಹಾಕಿರೋದ್ರಿಂದ. ನಾನಿಲ್ಲಿ ಮೇಲೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಇನ್ನೂ ಸಾಫ್ಟ್ ಬರಲಿ ಅಂತ. ಅದಾದಮೇಲೆ ತುಂಬ ನಾದಬೇಕು. ನೋಡ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಇದೆ ಅಂತ. ಅದು ಚೆನ್ನಾಗಿ ನಾದ ಮೇಲೆ ಇನ್ನೂ ಸಾಫ್ಟ್ ಬರುತ್ತೆ. ತುಂಬ ಬಿಸಿ ಇರುತ್ತೆ. ಕೈನ ಸ್ವಲ್ಪ ನೀರಲ್ಲಿ ಅದ್ಕೊಂಡು ನೀವು ನಾದ್ತಾ ಇರಬೇಕು. ಈ ರೀತಿ ಕೈನಲ್ಲೇ ಕಡುಬು ಶೇಪ್ ಮಾಡಿಕೊಂಡು ಅದಕ್ಕೆ ಸ್ಟಫಿಂಗ್ ಹಾಕಿ ನಾವು ಕಡುಬು ರೆಡಿ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಕರ್ಜಿಕಾಯಿ ಪ್ರೆಸ್ಸಿಂಗ್ ಎಲ್ಲ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿಬಿಟ್ಟು ಕೂಡ ನಾವು ಕಡುಬು ಕಟ್ಕೊಳ್ಬೋದು. ನೋಡಿ, ಕೈನಲ್ಲಿ ಕಟ್ಟಿದ್ದಂದರೆ ಈ ರೀತಿ ಬರುತ್ತೆ. ತುಂಬ ದಪ್ಪ ದಪ್ಪ ದೊಡ್ಡದಾಗಿ ಬಂತು. ಅದನ್ನು ದೇವ್ರಿಗಂತ ಇಟ್ಟಿದೆ. ಅದಾದಮೇಲೆ ಮಿಕ್ಕಿದ್ದು ಅಕ್ಕಿ ಹಿಟ್ಟನ್ನು ಈ ರೀತಿ ಸ್ವಲ್ಪ ನಾದ್ಕೊಂಡ್ಬಿಟ್ಟು ಅದನ್ನು ಪ್ರೆಸ್ಸಿಂಗ್ ಯೂಸ್ ಮಾಡಿ ನಾನು ಕಡುಬು ಶೇಪ್ ಮಾಡಿಕೊಂಡೆ. ಇದು ತುಂಬಾ ಈಸಿ ಅನ್ನಿಸ್ತು. ಮತ್ತು ಹಿಟ್ಟು ಕೂಡ ತುಂಬ ಸಾಫ್ಟಾಗಿದ್ದರಿಂದ ಎಲ್ಲೂ ಒಡ್ಕೊಳ್ತಾ ಇರಲಿಲ್ಲ. ಆಮೇಲೆ ತುಂಬ ಕ್ವಿಕ್ಕಾಗಿ ಫಾಸ್ಟಾಗೂ ಮಾಡ್ಬೋದಿತ್ತು. ಇದು ಕಡುಬು ಸ್ಟೀಮ್ ಮಾಡಿಕೊಂಡು ತಿನ್ಬೋದು, ಇಲ್ಲ ಹಾಗೆ ತಿಂದ್ರೂ ಟೇಸ್ಟ್ ಇರುತ್ತೆ. ಸಮ್ಟೈಮ್ಸ್ ಸ್ಟೀಮ್ ಮಾಡಿದ್ರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರು ಹಾಗೇ ತಿಂತಾರೆ ಕೂಡ. ನನ್ನ ಪ್ರಕಾರ ಸ್ಟೀಮ್ ಮಾಡಿದ್ರೇ ಜಾಸ್ತಿ ಟೇಸ್ಟಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಕೈನಲ್ಲೇನೂ ಕಟ್ಟಕ್ಕೆ ಹೋಗಲಿಲ್ಲ. ಕಡುಬನ್ನ ಇದೇ ರೀತಿ ಪ್ರೆಸ್ಸಿಂಗ್ ಯೂಸ್ ಮಾಡಿ ಎಲ್ಲನೂ ಸ್ಟೀಮ್ ಮಾಡಿಕೊಂಡೆ. ನಾರ್ಮಲ್ ಸ್ಟೀಮರ್ ಇದ್ರೂ ಓಕೆ, ಇಲ್ಲಾಂದರೆ ಇಡ್ಲಿ ಪಾತ್ರೆಯಲ್ಲಿನೇ ಈ ರೀತಿ ಜೋಡಿಸ್ಬಿಟ್ಟು ನೀವು ಒಂದು 5 ಮಿನಿಟ್ಸ್ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಆ ಬೆಲ್ಲ ಎಲ್ಲ ಏನು ಸ್ಟಫಿಂಗ್ ಒಳಗಡೆ ಹಾಕಿರ್ತೀವಿ ಅದೆಲ್ಲನೂ ಒಳ್ಳೆ ಟೇಸ್ಟಿ ಬಂದಿರುತ್ತೆ. ಎಕ್ಸಾಕ್ಟ್ಲಿ 5 ಮಿನಿಟ್ಸ್ ಅಷ್ಟೇ ನಾನು ಸ್ಟೀಮ್ ಮಾಡಿದ್ದು. ಸೊ ಅಕ್ಕಿ ಹಿಟ್ಟು ಎಲ್ಲ ಆಲ್ರೆಡಿ ಬೆಂದ್ಕೊಂಡಿರುತ್ತೆ. ಇನ್ನು ಒಳಗಡೆ ಸ್ಟಫಿಂಗ್ ಕೂಡ ಚೆನ್ನಾಗಿ ಮೆಲ್ಟಾಗಿ ಮಿಕ್ಸ್ ಆಗಿರುತ್ತೆ. ಸೊ ಸ್ಟೀಮ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಮತ್ತು ತುಂಬ ಟೇಸ್ಟಿ ಅಂತಲೂ ಅನಿಸುತ್ತೆ. ದೇವ್ರ ನೈವೇದ್ಯಕ್ಕೆ ಕಡುಬೆಲ್ಲ ಮಾಡಿಟ್ಕೊಂಡ್ಮೇಲೆ ಗಣಪತಿ ತರೋಣ ಅಂತ ಹೋದ್ವಿ. ನನ್ನ ಮಗಳಂತೂ ಸೂಪರ್ ಎಕ್ಸೈಟೆಡ್ಡು. ಅಷ್ಟು ಗಣೇಶ ನೋಡಿಬಿಟ್ಟು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ನೋಡ್ತಾ ಇದ್ಲು. ಅವಳು ಯಾವಾಗಲೂ ದೊಡ್ಡದಿಡೋಣ ಅಂತಾಳೆ. ಬಟ್ ನನಗೆ ಪುಟಾಣಿ ಗಣಪತಿನೇ ತುಂಬ ಇಷ್ಟ. ಮನೇಲೆಲ್ಲ ಇಡೋಕ್ಕೆ ತುಂಬ ದೊಡ್ಡದು ಅಂದರೆ ಸ್ವಲ್ಪ ರಿಸ್ಕಿ ಅಂತಲೂ ಅನಿಸುತ್ತೆ. ವಿಸರ್ಜನೆ ಮಾಡೋಕ್ಕೆ ಕಷ್ಟ ಆಗಬಾರ್ದು, ಆ ರೀತಿ ಇಡೋದು ನಾನು ಯಾವಾಗ್ಲೂ. ನನ್ನ ಮಗಳು ಇನ್ನೂ ಪುಟ್ಟವಳು, ಅವಳಿಗೋಸ್ಕರ ಪುಟಾಣಿ ಗಣಪತಿನೇ ಇಡ್ತಾ ಇರೋದು. ಅವಳು ದೊಡ್ಡವಳು ಆಗ್ತಾ ದೊಡ್ಡ ಗಣೇಶ ಇಡೋಣ ಅಂತ. ಸೊ ಇಲ್ಲಿ ಸೆಲೆಕ್ಷನ್ ಮಾಡ್ತಾ ಇದ್ವಿ. ಒಂದಕ್ಕಿಂತ ಒಂದು ಗಣೇಶ ತುಂಬಾ ಚೆನ್ನಾಗಿತ್ತು. ಫೈನಲಿ ನನ್ನ ಮಗಳು ಸೆಲೆಕ್ಟ್ ಮಾಡಿದ್ದೆ ಒಂದು ಪುಟಾಣಿ ಗಣೇಶನ ತಗೊಂಡು ಬಂದು ಮನೇಲಿ ಕೂರಿಸಿ ಪೂಜೆ ಮಾಡಿದ್ವಿ. ಬಲ್ಮುರಿ ಗಣೇಶನ ಇಟ್ಟು ಪೂಜೆ ಮಾಡಿದ್ರೆ ಮನೇಲಿರೋ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಬಲ್ಮುರಿ ಗಣೇಶ ಅಂದರೆ ಗಣೇಶನ ಸೊಂಡಿಲು ಬಲಗಡೆ ತಿರುಗಿರ್ಬೇಕಂತ. ಸೊ ನಾವು ಅದನ್ನು ನೋಡ್ಬಿಟ್ಟೇ ಬಲ್ಮುರಿ ಗಣೇಶನೇ ತಂದು ಯಾವಾಗಲೂ ಪೂಜೆ ಮಾಡೋದು. ಹಬ್ಬ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಮೇಯ್ನ್ ಹೈಲೈಟ್ ಅಂದರೆ ನಾನು ಮಾಡಿದ ಕಡುಬು. ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ನನ್ನ ಹಸ್ಬೆಂಡು. ನನಗಂತೂ ತುಂಬಾ ಖುಷಿ ಆಯಿತು. ಗಣೇಶ ತಂದಿದ್ಮೇಲೆ ಹಬ್ಬ ಯಾವ ರೀತಿ ಆಚರಿಸಿದ್ವಿ, ಪೂಜೆ ಎಲ್ಲ ಹೇಗಾಯಿತು, ತವ್ರ ಮನೆ ಬಾಗಿನ ಅಂತ ನನಗೆ ಗೌರಿ ಹಬ್ಬದಲ್ಲಿ ಸಿಕ್ಕ ಸ್ಪೆಷಲ್ ಗಿಫ್ಟ್ ಏನು, ಅಪ್ಪ ಅಮ್ಮ ನನ್ನ ಮಗಳಿಗೆ ಹಸ್ಬೆಂಡ್ಗೆ ಏನು ಕೊಟ್ಟರು, ಎಲ್ಲ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.